ನೋಡಲಿ ತಗಡು, ನೀನು ನಿಜವಾಗ್ಲೂ ಯಾರನ್ನಾದರೂ ಫ್ರೆಂಡ್ ಮಾಡ್ಕೊಳ್ಬೇಕು ಅಂದರೆ ಅರಿವು, ತಿಳುವಳಿಕೆ ಇವೆರಡನ್ನು ಫ್ರೆಂಡ್ ಮಾಡ್ಕೊ. ಜಾಗೃತಿ, ಎಚ್ಚರಿಕೆಯನ್ನು ಫ್ರೆಂಡ್ ಮಾಡ್ಕೊ. ಪ್ರಜ್ಞಾವಂತಿಕೆ, ವಿವೇಚನೆಯನ್ನು ಫ್ರೆಂಡ್ ಮಾಡ್ಕೊ. ಈ ವಿಚಾರಗಳು ನಿನ್ನ ಜೊತೆಲಿದ್ದರೆ ಆತ್ಮೀಯ ಗೆಳೆಯರು ಇವರೆಲ್ಲ. ಒಂದು ರೀತಿ ಸೋಲ್ಮೇಟ್ಸ್ ಇದ್ದಂಗೆ. ಜ್ಞಾನ, ಬುದ್ಧಿವಂತಿಕೆಯನ್ನು ಫ್ರೆಂಡ್ ಮಾಡ್ಕೊ. ಇದು ಬಿಟ್ಬಿಟ್ಟು ಹೊರಗಡೆ ಯಾರೋ ಜಗತ್ತಲ್ಲಿರೋರನ್ನೆಲ್ಲ ಫ್ರೆಂಡ್ ಮಾಡ್ಕೊಳ್ಳೋದು. ಅಥವಾ ನಿಜವಾಗ್ಲೂ ನೀನು ವ್ಯಕ್ತಿಗಳನ್ನು ಫ್ರೆಂಡ್ ಮಾಡ್ಕೊಂಡ್ರೆ ವ್ಯಕ್ತಿಗಳಿಗಿಂತನೂ ವ್ಯಕ್ತಿತ್ವ ಇರೋ ಅಂಥವ್ರನ್ನ ಫ್ರೆಂಡ್ ಮಾಡ್ಕೊ. ಅವಾಗ ಈ 6 ಗುಣಗಳು ಅವರಲ್ಲೂ ಇರ್ತದೆ, ಖಂಡಿತವಾಗ್ಲೂ ಮಾಡ್ತಾರೆ. ಅಥವಾ ನಿನಗೆ 6 ಜನ ಸ್ನೇಹಿತರು, ಈ 6 ಗುಣಗಳು ಯಾವ ಯಾವ ಸ್ನೇಹಿತರಲ್ಲಿ ಇರ್ತದೋ ಅಂಥವ್ರ ಜೊತೆ ಫ್ರೆಂಡ್ ಮಾಡ್ಕೊ. ಖಂಡಿತವಾಗ್ಲೂ ನಿನ್ನ ಜೀವನ ಅಭಿವೃದ್ಧಿ, ಸಮೃದ್ಧಿ ಆಗೇ ಆಗುತ್ತೆ. ಅಕಸ್ಮಾತ್ ಅಭಿವೃದ್ಧಿ ಸಮೃದ್ಧಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನೀನು ನೆಮ್ಮದಿಯಿಂದ, ತೃಪ್ತಿಯಿಂದ, ಆರೋಗ್ಯಕರವಾಗಿ ಬದುಕೋದಕ್ಕಾದರೂ ಸಹಾಯ ಮಾಡು. ಈ ಗುಣಗಳಿದೆಯಲ್ಲ, ಸಾತ್ವಿಕ ಗುಣಗಳು, ಇದನ್ನು ನೀನು ಸ್ನೇಹಿತರನ್ನಾಗಿ ಮಾಡ್ಕೊಳ್ಬೇಕು. ಅಥವಾ ಈ ಗುಣಗಳು ಇರೋರನ್ನಾದರೂ ನೀನು ಸ್ನೇಹಿತರನ್ನಾಗಿ ಮಾಡ್ಕೊಳ್ಬೇಕು. ಇದರಿಂದ ಮಾತ್ರ ನಿನ್ನ ಬದುಕಿನಿಂದ ಜೀವನ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಹೊರತು ಖಂಡಿತವಾಗಲೂ ಈ ರೀತಿ ಫ್ರೆಂಡ್ಸ್ಗಳಿಲ್ಲ ನಿನಗೆ ಅಂತಂದರೆ ನೀನು ಬೆಳೆಯೋದು ಬಹಳ ಬಹಳ ಕಷ್ಟ. ಎಲ್ಲರೂ ನಿನ್ನ ಚೂಟ್ತಾರೆ. ಈ ತೊಟ್ಲು ತೂಗೋದು ಅವರೇ, ಚೂಟೋದು ಅವರೇ. ತೊಟ್ಲನ್ನ ಅವರೇ ತೂಗ್ತಾರೆ, ಮಗುನ ಚೂಟಿ ಅಳಿಸೋದು ಅವರೇ ಅಳಿಸ್ತಾರೆ. ಅದೇ ರೀತಿ ನಿನ್ನ ಜೀವನ ನಡೀತಾ ಇರುತ್ತೆ. ಖಂಡಿತವಾಗಲಿಲ್ಲ. ನೀನು ಈ 6 ಜನ ಸ್ನೇಹಿತರನ್ನು, ಆತ್ಮೀಯರನ್ನು ಮಾಡ್ಕೊಳ್ಬೇಕಾದ್ರೆ ಮೊದಲು ಹೊರಗಡೆ ಇರೋ ಸ್ನೇಹಿತರನ್ನೆಲ್ಲ ಕಟಾವು ಮಾಡಿ ಪುಸ್ತಕನ ಫ್ರೆಂಡ್ ಮಾಡ್ಕೊ. ಇವನೇ ನಿನಗೆ ಕ್ಲೋಸ್ ಫ್ರೆಂಡ್. ಪುಸ್ತಕಕ್ಕಿಂತ ಇನ್ನೊಬ್ಬ ಕ್ಲೋಸ್ ಫ್ರೆಂಡ್ ಇಲ್ಲ. ನಿನ್ನ ಮನಮಸ್ತಿಷ್ಕವನ್ನು ಅತ್ಯದ್ಭುತವಾಗಿ ಹರಿತಗೊಳಿಸುವಂತಹ ಸ್ನೇಹಿತ ಪುಸ್ತಕ. ವಿವೇಕಾನಂದರು ಹೇಳ್ತಾರೆ, ಗ್ರಂಥವಿಲ್ಲದ ಕೋಣೆ ಆತ್ಮವಿಲ್ಲದ ದೇಹದಂತೆ ಅಂತ. ಅತ್ಯದ್ಭುತವಾದಂತಹ ಮಾತು. ಇದನ್ನು ಏನಾದರೂ ನೀನು ಅಳವಡಿಸ್ಕೊಂಡ್ಬಿಟ್ರೆ ಅದ್ಭುತವಾದ ಸ್ನೇಹಿತರು ನಿನಗೆ ದಕ್ತಾರೆ. ಮೊದಲು ಈ ಸ್ನೇಹಿತರು ಬಂದ ಮೇಲೆ ಇದಕ್ಕೆ ರಿಲೇಟೆಡ್ ಅಂತ ಸ್ನೇಹಿತರು ಹೊರಗಡೆಯಿಂದ ಒಬ್ಬೊಬ್ಬರೇ ನಿನಗೆ ಸೇರ್ಕೊಳ್ತಾ ಇರ್ತಾರೆ. ಆಗ ನಿನ್ನ ಜೀವನ ಪಾವನವಾಗುತ್ತೆ. ಖಂಡಿತವಾಗಲೂ ದುಶ್ಚಟ ಮಾಡೋರನ್ನು, ನಿನ್ನ ಸಮಯ ಹಾಳು ಮಾಡೋರನ್ನು, ನಿನ್ನನ್ನು ನಷ್ಟ ಮಾಡೋರನ್ನು, ನಿನಗಿನ್ನೂ ಒಂದಷ್ಟು ಕಷ್ಟಗಳನ್ನು ಕೊಡೋರನ್ನು ಸ್ನೇಹಿತರು ಮಾಡ್ಕೊಂಡ್ಬಿಡ. ನಿನಗೆ ಹೀಯಾಳಿಸೋರು, ಅವಮಾನಿಸೋರು, ಕಾಲೆಳೆಯೋರು, ಹಿತಶತ್ರುಗಳನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಬೇಡ. ಈ 6 ಜನ ಸ್ನೇಹಿತರನ್ನು ನಿನ್ನ ಜೀವನದಲ್ಲಿ ಕ್ಲೋಸ್ ಫ್ರೆಂಡನ್ನು ಮಾಡ್ಕೊ. ಡೆಫಿನೆಟ್ಲಿ ನೀನು ಕೂಡ ಉದ್ಧಾರ ಆಗ್ತೀಯ.